ಎಲ್ಲರಿಗೂ ನಮಸ್ಕಾರ ರೀ. ಹಂಗೆ ನಮ್ಮ ಚಾನಲ್ ಹೊಸದಾಗಿ ಯಾರು ನೋಡತ್ತಿರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸದಾಗಿ ಯಾರು ನೋಡತ್ತಿದ್ರು ಹಂಗೆ ನನ್ನ ಫೇಸ್ಬುಕ್ ಪೇಜ್ನ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಫಾಲೋ ಮಾಡಿರಿ. ಅಲ್ಲಿ ಹೋಗಿ ನಂದು ನನ್ನ ಮಗಳದ್ದು ನಮ್ಮ ಮನೆಯವ್ರದ್ದು ರೀಲ್ಸ್ ಹಾಕಿರ್ತೀನಿ. ಅಲ್ಲಿ ನಮ್ಮ ಪರ್ಸ್ನಲ್ ವಿಡಿಯೋಸ್ ಏನಾರ ನೋಡ್ಬೇಕನ್ನಂಗಿದ್ರೆ ನೀವು ಫೇಸ್ಬುಕ್ಕಿಗೆ ಹೋಗಿ ಫಾಲೋ ಮಾಡಿದರೆ ನಮ್ಮ ವಿಡಿಯೋಗಳನ್ನ ಅಲ್ಲಿ ಬಿಡ್ತಾ ಹೋಗ್ತೀನಿ. ಫೇಸ್ಬುಕ್ನಾಗ ನೀವು ನೋಡ್ಬೋದು. ಇನ್ನೊಂದು 1990 ಮತ್ತು 2000 ಇಸ್ವಿ ಕತೆ ಹಾಕೇ ಇಲ್ಲ ಅಂತೀರಿ. ಮನೆಯೊಂದು 3 ಬಾಗಿಲ ಕತ್ತಿನೂ ಹಾಕಕತ್ತಿಲ್ಲ ಶಾಂತಕ್ಕ, ವಾರ ಆಯ್ತು 4 ದಿನ ಆಯ್ತು ಅಂತ ಕಮೆಂಟ್ ಮಾಡಿರ್ತೀರಿ. ಅದಕ್ಕೆ ನಾ ಹೇಳತ್ತೀನಲ್ಲ, ನಂದು 5 ಚಾನಲ್ ನಿಮಗೆ ಗೊತ್ತು. ಅದ್ರಾಗ ಶಾಂತಕ್ಕ ಉತ್ತರ ಕರ್ನಾಟಕ ಕಾಮಿಡಿ ಚಾನಲ್ ಪ್ರಾಬ್ಲಮ್ ಆಗೈತ್ರಿ. ಅದ್ರೊಳಗೆ ಯಾಕಂತ ಗೊತ್ತಿಲ್ಲ, ವಿಡಿಯೋ ಹಾಕಿದ ತಕ್ಷಣ ಮೇಡ್ ಫಾರ್ ಕಿಡ್ಸ್ ಆಗತ್ತೈತಿ. ಹಾಗಾದ್ರೆ ನನಗೆ ನಿಮ್ಮ ಕಮೆಂಟ್ ಒಂದು ಬರುವುದಿಲ್ಲ. ನಾ ಹಾಕಿದ ಕತಿಗೆ ನೀವು ಕಮೆಂಟ್ ಮಾಡಿದ್ದು ಬರಲಿಲ್ಲ ಅಂದರೆ ನಂಗೆ ಏನಕ್ಕೈತೆ ಅಂದ್ರೆ ನನಗೂ ನಿಮಗೂ ಕನೆಕ್ಷನ್ ಕಟ್ ಆದಂಗೆ ಅನಿಸ್ತೈತಿ. ನಂಗೇನೋ ಒಂಥರ ಕಳ್ಕೊಂಡಂಗೆ ಅನ್ಸಕತ್ ಬಿಡ್ತೈತಿ. ನಿಮ್ಮ ಅಭಿಪ್ರಾಯಗಳನ್ನ ನಾನು ದಿನ ನೋಡ್ತಿರ್ಬೇಕು ಅಂದರೆ ನನಗೆ ಅದು ಖುಷಿ ಆಗ್ತಿರ್ತೈತಿ. ಅದಕ್ಕೋಸ್ಕರ ನಾನು ಅದು ಆಮೇಲೆ ಪ್ರಾಬ್ಲಮ್ ಆಗೈತೆ. ಆ ಚಾನಲ್ ವಿಡಿಯೋ ಅಪ್ಲೋಡು ಸರಿ ಆಗ್ತಿಲ್ಲ, ಅದಕ್ಕೋಸ್ಕರ ಆ ಚಾನಲ್ ವಿಡಿಯೋ ಹಾಕ್ತಿಲ್ಲ. ಇವು 4 ಚಾನಲ್ಗೆ ಹಾಕಕತ್ತೀನಿ. ಬೀಯಿಂಗ್ ಯು ಕೆ ಫ್ಯಾಮಿಲಿ ಚಾನಲ್ ಒಳಗೆ ಮನೆಯೊಂದು 3 ಬಾಗಿಲು ಮತ್ತು 1990 2000 ಇಸ್ವಿ ಕತೆ ಎರಡೂ ಹಾಕ್ತಾ ಇದ್ದೀನಿ. 2 ಸ್ಟೋರಿನೂ ಒಂದೇ ಚಾನಲ್ನ ಹಾಕೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗತ್ತೈತೆ ಅಂತ ನಂಗೆ ಗೊತ್ತು. ಆದರೆ ಬಿಡಬಾರ್ದನ್ನೋ ಕಾರಣದಿಂದ ಹಾಕತ್ತೀನಿ ಅಷ್ಟೇ, ಮತ್ತೇನೂ ಇಲ್ಲ. ಯಾಕಂದ್ರೆ ನೀವು ಆ ಕತೆಗಳಿಗೆ ಭಾಳ ಕನೆಕ್ಟ್ ಆಗಿರಿ, ಅದಕ್ಕೆ ನಿಲ್ಲಿಸೋಕ್ಕೆ ಇಷ್ಟ ಇಲ್ಲ ನನಗೂ. 1990 ಮತ್ತು 2000 ಇಸ್ವಿ ಕತಿನ ಅದಕ್ಕೆ ಇಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಶಾಂತಕ್ಕ ಉತ್ತರ ಕರ್ನಾಟಕ ಕಾಮಿಡಿ ಚಾನಲ್ಗೆ ಸದ್ಯದ ಮಟ್ಟಿಗೆ ಸ್ವಲ್ಪ ಹಳೆ ವೀಡಿಯೋಸ್ನೇ ಹಾಕ್ತಿರ್ತೀನಿ. ಯಾಕಂದ್ರೆ ಅದು ಚಾನಲ್ ಸರಿ ಹೋಗೋವರೆಗೂ, ಯಾಕಂದ್ರೆ ಕಂಟಿನ್ಯೂಸ್ ಬಿಡಬಾರ್ದು, ಬಂದ್ ಮಾಡಿಬಿಡ್ತಾರೆ ಚಾನಲ್ನ. ಅದಕ್ಕೋಸ್ಕರ ಹಳೆ ವೀಡಿಯೋಸ್ನ ಹಾಕಿ ಎಷ್ಟು ಓಡುತ್ತಾ ಓಡಲಿ. ಯಾಕಂದ್ರೆ ಹೆಂಗಿದ್ರೆ ಇದ್ರೊಳಗೆ ನೋಡಿರ್ತೀರಿ ನೀವು, ಅದನ್ನು ಖಾಲಿ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಹಾಕ್ತಾ ಇದ್ದೀನಿ. ದಯವಿಟ್ಟು ಹಳೆ ಕತೆ ಹಾಕ್ಬೇಡ ಅಂತ ಮತ್ತು ಅದನ್ನು ಕೇಳಬೇಡ್ರಿ. ನಂದು ಪ್ರಾಬ್ಲಮ್ ಸ್ವಲ್ಪ ಅರ್ಥ ಮಾಡ್ಕೊರಿ ಅಷ್ಟೇ, ಮತ್ತೇನೂ ಇಲ್ಲ. ಎಲ್ಲರಿಗೂ ಥ್ಯಾಂಕ್ಸ್, ಒಳ್ಳೆ ಸಪೋರ್ಟ್ ಕೊಡತ್ತೀರಿ. ಭಾಳ ಖುಷಿ ಆಗತ್ತೈತೆ ನನಗೆ. ನನ್ನ ಫೇಸ್ಬುಕ್ ಚಾನಲ್ನು ಐಡಿ ಇದು ಫೇಸ್ಬುಕ್ನು ಕೂಡ ಪೇಜ್ನು ಫಾಲೋ ಮಾಡಿರಿ. ರೇಣವ್ವ ನೀನೇ ಹೊಸ ಗಾಡಿ ತಂದಾಳಂತ ವಿಚಾರ ಗೊತ್ತಾತು? ಸರಿ 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 ಸರಿ. ಅರೇ ಕ್ಯಾ ರೇಣು ಒಂದು ಗಾಡಿದು ನಯಾದು. ಅರೆ ಎಲ್ಲರೂ ಗಾಡಿದು ಹಾರನ್ಗೆ ಹೊಡೆದ್ರೆ ಇವ್ದು ಬಯಲಿ ಕುಕ್ಕೊಂಡು ಬರ್ತಾ ಇದ್ದಾರೆ. ಗಾಡಿ ಹಾರನ ಬರಬರಿ ಐತೆ ಇಲ್ಲ ಯಾರಿಗೆ ಗೊತ್ತಲೇ, ಅದು ಬಾಯಾಗ ಹೋಗಕತ್ತಾಳ. ಹೊಸ ಗಾಡಿ ಬೆಂಡ್ಲಿಗೆ ಹಾರ್ನ ಇರ್ತತಿ ಗಾಡಿಗೆ. ಸೊಳ್ಳೆ ಪಿಂಪಿ ಬಾಯಾಗ ಓದಕ್ಕಂತ ಬರಕತ್ತಾಳ ಊರ್ ಬಿಡಾಡಿ. ತಳ್ಳ ತಳ್ಳ ಇನ್ನಡ್ ತಳ್ಳ. ಹೋಲ್ಡಿನ್ ಹೋಲ್ಡಿನ್ ಹೋಲ್ಡಿನ್. ಅಕ್ಕ ಸೂಪರ್. ಇದೇನೇನವ ಇದೇನಿದೆ? ನೀ ಕುತ್ಕೊಂಡಿ ಆಕಿ ದೂಡಾಕತ್ತಾಳ. ನಾನು ನಮ್ಮ ಅಕ್ಕ ಗಾಡಿ ಕಲ್ಸಾಕತ್ತೇನಿ, ಕಲ್ತಿಲ್ಲಲ್ಲ ಇನ್ನೂ ಚಾಲು ಮಾಡಿಲ್ಲಲೇ, ಅದಕ್ಕೆ ಬಾಯಾಗ ಹಾರ್ನ ಹೊಡೆದೆ. ಅಲ್ಲ ಗಾಡಿ ಹೊಡ್ಯಾಕ್ ಬರ್ಲಾರ್ದನ ಗಾಡಿ ತಗೊಂಡು ಹೇಳುವ ನೀನು. ಅಲ್ಲೇ ಜಯ್ಯ ಹಾಡ್ತಾ ಹಾಡ್ತಾ ರಾಗ, ಉಗುಳ್ತಾ ಉಗುಳ್ತಾ ರೋಗ ಅಷ್ಟವ. ಈಗ ಬರ್ಲಿಕ್ಕಟ್ಟ ತಿನ್ನಕ್ ಬರ್ತತ್ ನೋಡ್ತಿರ್ರೆ. ಬ್ರನ್ ಅಂತ ತಗೊಂಡು ಅಡ್ಡಾಡ್ತೇನೆ ಗಾಡಿನ. ವಾ ನಾವಲ್ಲವ. ಆದ್ರೂ ರೇಣಕ್ಕ ಹಿಂಗೆ ನೋಡಕ್ ಭಾರಿ ಖುಷಿ ಆಗತ್ತೆ ನಿನ್ನ. ಮತ್ತ ರೇಣ್ ಅಂದ್ರೆ ಸುಮ್ಮನೆ ಮಾಡಿಯನು? ನಮ್ಮ ಅಕ್ಕ ಕಾಲಿಟ್ಟಲ್ಲೆಲ್ಲ ಹಾಕಿದ ಹವ. ನಮ್ಮ ಅಕ್ಕನ ಬಾಗಲಾಗ ಹಾಕಿ ಆ ಕಾರನ್ಸ್ ಕಾರು ಅದು ತಾಡ್ಪಲ್ ಹಚ್ಚಿ ಸ್ವಚ್ಛಾಗಿ ತೊಳೆದು ತಾಡ್ಪಲ್ ಹಚ್ಚಿ ಇಟ್ಬಿಟ್ಟಾಳ ಅದನ್ನ. ಯಾರು ಹೊಡೆಯಂಗಿಲ್ಲ. ಈ ಗಾಡಿ ತಗೊಂಡ ತನಗೆ ಮತ್ತೆ ಮಗ ಹೊಡಿತಾನ, ಗಂಡನ ಹೊಡಿತಾನ, ಜೊತೆಗೆ ನಾನು ಹೊಡಿತೇನೆ. ನಾನು ಒಂದು ಈಟ್ ಅಕ್ಕ ಕಲ್ತ್ಮೇಲೆ ನಾನು ಕಲ್ತ್ ನನ್ನ ಮಗಳ ಮನೆಗೆ ತಗೊಂಡೋಗೋಣ ಅಂತದೇನಿ. ಅಬ್ಬೋ ಬೂ ಮೆರವಣಿಗೆ ಜೋರಿದ್ ಬಿಡು. ಅರೆ ಕ್ಯಾ ರೇಣಂದು ಅಕ್ಕ ನಿಮ್ದು ನಸೀಬ್ ಬಹುತ ಅಚ್ಚಾದು ಇದೆ ರೇಣಂದು ಅಕ್ಕ. ಅರೇ ನಯಾ ಗಾಡಿದು ತಗೊಂಡ್ರಿ, ನಯಾ ಕಾರ್ದು ತಗೊಂಡ್ರಿ, ನಯಾ ಗರ್ಗೆ ಕಟ್ಟಿದ್ರಿ. ಅರೇ ನಿಮ್ದು ನಸೀಬ್ ಬಹುತ ಅಚ್ಚ ಹೇರೆ ಬಾ. ಇರ್ಲಿ ಪತಿ ಅಭಿಮಾನ ಮನಸ್ಸಿನಾಗ ಇರ್ಲಿಲ್ಲ. ನಾನಂದ್ರ ಒಂದು ಹೊಡಿತೇನೆ ರೇಣಕ್ಕ, ನೀನ್ ಹಿಂದ್ಕದಲ್ಲ ಹೋಗಲ್ಲ ಬೆಂಡ್ಲಿ. ಸೀಟ್ ಮುರಿತಂದ್ರೆ ಮಾಡ್ಲಿ ಏನ? ನಾ ಹಿಂದ್ ಕುಂತ್ರ ಸೀಟ್ ಮುರಿತೈತೆ, ನಾನೇನು ಆಣಿವನಿ ಮಾಡಿ ಏನ? ಬೇಡವ, ನನಗೆ ಇನ್ನೂ ಹೊಡ್ಯಾಕ್ ಬರ್ದಲ್ ಬಿಡ್ಲೆ ಪ್ರೇಮಿ. ನಾ ಪೂರ ಕಲ್ತಿಂದ ಕರಿತೇನಂತ ಬರವಂತಿ. ಅಲಾಲ ರೇಣಿ ಯವ್ವ ಬಂತ ಇದು ಮುದುಕಿ, ಇದ್ರ ಪಿಡಗಾಯ್ಲಿ. ವಾರೇಣಿ ಹೊಸ ಕಾರು, ಹೊಸ ಗಾಡಿ, ಹೊಸ ಮನಿ, ಹೊಸ ಹೋಟೆಲ್, ಹೊಸ ಗಂಡಿಲ್ಲ ಹಳೆಯವನ. ಅಲ್ಲ ಹೊಸ ಕಿವಿಗೆ ಹಾಕೊಳ್ಳೋ ಮಷೀನ್ ಅಂತ ತೊಗೊಂಡ್ಬಿಡ್ಬೇಕು ಬೇಡ. ನನ್ನ ಕಿವಿಗೆ ಏನಾಗೈತಿ? ನನ್ನ ಕಿವಿ ಚಲೋನ ಐತಿ, ಮೊದಲು ತಗೊಂಡು ನೀ ಹಾಕೋ. ನಿನ್ನ ಕಿವಿ ಹೋಗ್ಯಾವ ಬೆಂಕಿ ಐತಿ. ನಾನು ತಲೆ ಹಿಡ್ಸಾಕತ್ತ ಬಂದಿಯಲ್ಲಿ ಯಾಲೆ ಅದಕ್ಕೆ ಕಾಡ್ತೀಯ ಬುದ್ಕಿ. ತಣ್ಣಗೆ ಮನ್ಯಾಗಿರೋದು ಬಿಟ್ಟು ಯಾಕೆ ಓಣಿ 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 ತಿರ್ಗಾಲ್ ತಿಪ್ಪಿ ಹಂಗೆ ಅಡ್ಡಾಡಕತ್ತಿ? ಬಿಳೆ ಪಾಪ ವಯಸ್ಸಾದ ಅಮ್ಮ ಎದಕ್ ಬೈತಿಲೆ? ಯಾಕ ಪ್ರೇಮಿ ಆಡ್ಬಿಟ್ಟಿ? ವಯಸ್ಸಾದ ಅಮ್ಮ ಮನ್ಯಾಗ ಬಿದ್ದಿರ್ಬೇಕು ಅನ್ನಕತ್ತೀಯ ನನಗೆ? ಈಗ ಮಾತಾಡ. ಅಲ್ಲ ನಾನು ಅಂದಿದ್ದು ವಯಸ್ಸಾದ ಅಮ್ಮ ಯಾಕೆ ಬೈತಿ ಅಂದೆ. ನೀನ ಬೈದೆ ಮತ್ತೆ ಮಂದಿ ಬೈದ್ರ ಅಂತ ಹೇಳ್ತೀಯ ನನ್ನ ಮುಂದೆ? ಸರಿ ಇಲ್ಲ ರೇಣಿ, ಗಾಡಿ ಕಲ್ತಿಲ್ಲ ಇನ್ನು. ಎತ್ತಗಾರ ಹೋಗಿ ಡಬ್ ಗೆಡಿವಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಿಲ್ಲೇ. ಆಮೇಲೆ ನೋಡು ಪಟಕ್ಕನ ಜೀವ ಹೋದ್ರೆ ಚಲೋ. ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತೇನೆ ರೇಣಿ, ನಾನು ನಿನ್ನ ಒಳ್ಳೇದಕ್ಕಲ್ಲಿ ಹೇಳದೆ. ನೀನು ಈ ಗಾಡಿ ತಗೊಂಡು ಫೀ
ದಿಮಾಕ್ ಮಾಡ್ಕೊಂತ ಯಾವ್ದಾರ ಗಾಡಿಗೆ ಹಾಕಿಬಿಟ್ಟೆ ಅಂತಿಕೋ, ಆಕ್ಸಿಡೆಂಟ್ ಆಗಿಬಿಡ್ತಂತಿಕೋ. ಅವಾಗ ಬಲಗೈ ಒಮ್ಮೆ ಲಟಕ್ ಅಂತ ಮುರಿದು ಬಿಟ್ರೆ ಅವಾಗ ಏನು ಮಾಡ್ತಿ? ಲಟಕ್ ಅಂತ ಮುರಿದ್ರೆ ಎಡಗೈಲೇನ ತಿನ್ಬೇಕು, ಎಡಗೈಲೇನೇ ತೊಳ್ಕೊಬೇಕಾಕತ್ ನೀನು. ಅದೇ ಎಡಗೈನೇ ಲಟಕ್ ಅಂತ ಮುರಿದು ಬಿಡ್ತಂತ ತಿಳ್ಕೊ, ಆಮೇಲೆ ಬಲಗೈಲೇನೆ ತಿನ್ಬೇಕಾಕತಿ, ಬಲಗೈಲೇನೇ ತೊಳ್ಕೊಬೇಕಾಕತಿ. ಅರ್ಥ ಮಾಡ್ಕೊ. ಇಲ್ಲ ಎರಡೂ ಕೈ ಲಟಕ್ ಅಂತ ಮುರಿದು ಅಂತ ತಿಳ್ಕೊ, ಅಕಸ್ಮಾತ್ ಅವಾಗ ಶಂಕ್ರಿ ಪಾಪ ಊಟ ಅಷ್ಟೇ ಮಾಡಿಸ್ತಾಳೆ. ಮುಕ್ಳಿನೂ ತೊಳಿ ಅಂದ್ರೆ ಎಲ್ಲಿಂದ ತೊಳಿಬೇಕಲೆ ಪಾಪದ? ನಿನ್ ಮನೆಗೆ ಬಂದು ನಿನ್ ಬಾಣೆತನ ಮಾಡಿದ್ದಲ್ದ ಮುಕ್ಳಿ ಬೇರೆ ತೊಳಿಬೇಕನ್ಲೇ ಆಕಿ? ಅಕಸ್ಮಾತ್ ಬಲ್ಗಾಲ್ ಮುರಿತಂದ್ರೆ ಒಂದು ಕಾಲು ಮುರಿದು ಒಂದು ಕಾಲು ಇತ್ತಂದ್ರೆ ಕುಂಟ್ಕೊಂತ ಅಡ್ಡಾಡ್ಬೇಕು. ಎರಡೂ ಕಾಲು ಮುರಿದ್ರೆ ಮುಕ್ಳು ಹೆಚ್ಚಿಂಗೆ ತೆಳ್ಕೊತ ಅಡ್ಡಾಡ್ಬೇಕು. ಯಾಕೆ ಬೇಕು ಈ ಕರ್ಮ ನಿನಗೆ? ತಣ್ಣಗೆ ಮಕ್ಕಳಾಗ ಇಟ್ಕೊಂಡು ತಣ್ಣಗೆ ಮನೆಯಾಗಿರ್ಬಾರ್ದ? ಯಾಕೆ ಬೇಕಲೇ ಬೆಂಡ್ಲಿ ಇದೆಲ್ಲ ನಿನಗೆ? ಅಕಸ್ಮಾತ್ ಪಟಕ್ನ ಜೀವನ ಹೋಗ್ಬಿಡ್ತಂದ್ರೆ ಏನು ಮಾಡ್ತಿ? ಆಮೇಲೆ ಇದು ಯಾರು ಬರೀದ ಕಥೆಯು, ರೇಣಿಗಾಗಿ ಬಂದ ವೇಥೆಯು, ತಣ್ಣಗಿರ್ಲಾರ್ದ ಗಾಡಿ ತಗೊಂಡೋಗಿ ಲಾರಿ ಗುದ್ದಿ ಸತ್ತಳು ಅಂತೇಳಿ ಆಡ್ಬೇಕಾಕತ್ತೋಡು. ನಿನ್ನ ಹೆಣ ಎತ್ಲಿ, ನಿನ್ನ ಪಿಡಗ ಹಾಯ್ಲಿ, ನಿನಗೇನು ಬಂದತ್ತೆ? ನಿನ್ನ ಪಿಲೆ ಗಂಟೆ ಹೇಳೆ, ನಿನ್ನ ಮಕದಾರಿ ಬರೀಲಿ, ನಿನ್ನ ಕುಂದರ್ಸ್ಕೊಳ್ಬಾನ್ ಒಟ್ಲಿ ಮುದುಕಿ ಅಲ್ಲ. ಎಂತ ಚಂದ ಗಾಡಿ ತಗೊಂಡು ಹೋಗ್ಬೇಕಂತ ಆಸೆ ಪಡು ನನಗಿಂತ ಮಾತನ್ನಕತ್ತಿಯಲ್ಲ ನಿನ್ನ ಬಾಯಿ ಸೇದ್ಲಿ. ಅದೇ ಏನು ಅಂತೀಯಲ್ಲ ಇಂಥದ್ದು ಯಾಕಂದೆ? ಅಯ್ಯವ ನಾ ಬೇಕಂತ ಅನ್ನೋದಿಲ್ಲ, ನೀನು ಒಳ್ಳೇದು ಕೇಳಾಕತ್ತೀನಿ. ಮೊದಲ ವಯಸ್ಸಾಗೈತಿ, ಕಿವಿ ಬೇರೆ ಹೋಗ್ಯಾವಿಗೆ ಬೆಂಕಿ ಐತಿ, ಕಣ್ಣು ಕಾಣ್ಲಿಲ್ಲ ಅಂದ್ರೆ ಏನು ಮಾಡ್ತಿ? ಆಮೇಲೆ ಪೀಡಾಗಿ ಹೋಗಿ ಏನಾರ ಮಾಡಿ ಹಿಡ್ಕೊಂಡ್ರೆ ಅದಕ್ಕೆ ನನ್ನ ಮೊಮ್ಮಗಳಿಗೆ ಜೋಡಕ್ಕೆ ಬೆಂಡ್ಲಿ ನೀನು. ಮತ್ತೆ ಅದಕ್ಕೆ ಆರಾಮ ಮನೆಯಾಗಿರೋ ತಿಂದುಂಡು ಬರ್ಲ ಹೊಕ್ಕನೆ. ಹುಷಾರಿ, ಪೀಡಾಗಿ ಹೋಗ್ಬೇಡ ಏ ಶಂಕ್ರಿ. ಹುಷಾರಿ, ಪೀಡಾಗಿ ದುಡ್ಬೇಡ. ಆಮೇಲೆ ನಿಮ್ಮ ಅಕ್ಕ ಗಾಡಿ ಹೊಡಿತೇನೆ, ಹಿಂದೆ ಕುಂದ್ರು ಅಂದ್ರೆ ಒಟ್ಟ ಕುಂದ್ರಬೇಡ, ಜೀವ ಬೇಡಾಗೈತೇನೆ ನಿನಗೆ. ಏನು ಹುಚ್ಚು ಮುಂಡೆವ ಏನಾಗ್ತದ? ಈ ವಯಸ್ಸಿಗೆ ಗಾಡಿ ತೊಗೊಂಡು ನಿಂತಾವ, ನೀನು ಮಕ್ಕಳ ಇಟ್ಕೊಂಡು ನೀರು ಬಿಟ್ಕೋತಾವ ಏನ? ಅಕ್ಕ ನನಗೆ ಯಾಕ ನಿನಗೆ ಈ ಗಾಡಿ ಓಮ್ ಬಂದಿಲ್ಲ ಅನಿಸ್ತೈತಿ. ಈ ಮುದಿಕ್ ಗಾಡಿ ಹಚ್ಚಕ್ಕಿಂತ ಮುಂಚೆ ಈ ನಮ್ನಿ ಅಭಿಷೇಕನ ಮಾತಾಡೋಗೈತಿ. ಕರೇಬೇಕು ಅಡ್ಡ ಬಂದಂಗೆ ಬಂದು ಕರೆ ಚಸ್ಮಾ ಹಾಕ್ಕೊಂಡು. ಆಮೇಲೆ ನೀನು ನೋಡು ಯಾತಾಗಾರ ಹೋಗಿ ದಬ್ಬಿಗೆ ಹಾಕ್ಕೊಂಡು ಅದಕ್ಕೆ ಏನು ಹುಷಾರಿ. ನಾವಲ್ಲ ಕಂದ್ರಾಕ ಶಂಕ್ರಿ ತಡ್ಲೆ ದೂಡ ಬರ್ಲೆ ಹೇಳ್ಬಿಟ್ಟಿ. ಅಯ್ಯೋ ಹೋಗೇ ಬಿಟ್ಲಲ್ಲಿಕ್ಕಿ. ಅದೆಂತ ಎದುರು ಸಾಯ್ತೈತಿದು? ಈ ಮುದಿಕ್ ಹಿಂಗ ಕಾಡ್ತತ್ ನೋಡು ನನಗೆ. ನನ್ನ ಕಿವಿ ಕೇಳೋದಲ್ಲ ಅಂತ ಕೊಡತ್ತೆ, ತಂದ ಕಿವಿ ಕೇಳೋದಿಲ್ಲ. ಯೋ ಆ ಮುದಿಕಿ ಭಾಳ ಕರ್ಬಾಯಿ, ಅದ್ರ ನಾಲ್ಗೆ ಏನ ಮಚ್ಚದ ಅಂತಾರೆ ಇವತ್ತಾಗ. ಹುಷಾರ್ ನೋಡ್ರಿ ಏನಕ್ಕ. ಬರ್ಲೆ ನಂದು ಒಳಗೆ ಕೆಲ್ಸದವ. ಇದು ಜಯ್ಯ ಹಿಂಗೆ ಕುಂದತ್ತೆ ನಂದೊಂದು ಫೋಟೋ ತೆಗಿಲೆ. ಮೊಬೈಲ್ ಚಪ್ಪಾಗೈತೆ ಬಿಡಾರೆ ಏನಕ್ಕ, ಚಾರ್ಜ್ ಇಟ್ಟನಿ. ಹೌದಾ ಆಡ್ಬಿಟ್ಟಿ ಪತಿ. ಅರೆ ನಮ್ದು ಫೋನ್ಗೆ ತಂದಿಲ್ಲ. ನಂದು ಮೊನ್ನೆ ಬಜ್ಜಿ ಮಿರ್ಚಿ ಮಾಡೋ ಹೊತ್ನ್ಯಾಗ ಹೋಟೆಲ್ನಾಗ ಆ ಮಿರ್ಚಿಗಂತ ಹಿಟ್ಟು ಕಲ್ಸಿದ್ನಲ್ಲ, ಆ ಹಿಟ್ಟಿಂದ್ರಾಗ ಬಿತ್ತು ಫೋನ್ ಕೆಟ್ಟತಿ. ನಂಗೆ ಗೊತ್ತೇ ಬೆಂಗ್ಳೂರ ನಿಮ್ಗೆಲ್ಲರಿಗೂ ಹೊಟ್ಟಾಗ ಗುಂಟ್ರ ಮಿಶಿಕಾಯಿ ಮುರಿದಂಗಾಗೈತೆ ಅಂತೇಳಿ. ನಾನು ಈ ಗಾಡಿ ತಗೊಂಡು ಅದೇನೋ ಯೂಟ್ಯೂಬ್ನಾಗ ರೀಲ್ಸ್ ಮಾಡಿ ಹಾಕ್ತಾರಂತ. ಏ ಗಂಗು ಈ ಬೈಕು ಕಲಿಸಿ ಕೊಡು ನಂಗು, ಮ್ಯಾಗ ಒತ್ತಬೇಕಾ ಕೆಳಗೆ ಒತ್ತಬೇಕಾ, ಹಿಂದೆ ದೂಡ್ಬೇಕಾ ಮುಂದೋಗ್ಬೇಕಾ ಏ ಗಂಗು ಅಂತೇಳಿ ನನ್ನ ಗಂಡನ ಕರ್ಕೊಂಡು ಹಾಡಕ ಅಂತ ಬೈಕ್ ಕಲಿತೇನೆ. ಇದನ್ನು ನಾ ಇದನ್ನ ದಬ್ಕೊಂಡೆ ತೊಗೊಂಡೋಕೇನಿ, ಗಿರ್ಜಿಗೆ ತೋರಿಸಿ ಹೋಗ್ಬೇಕು ಅದಕ್ಕೆ. ಬಾಯ್ ಬಾಯ್, ಸಿ ಯು. ಅಲ್ಲ ರೇಣೊಂದು ಅಕ್ಕಂದು ದಿಮಾಕೆ ನೋಡಿ ಎಷ್ಟು ಇದೆ. ಅರೆ ಊರಲ್ಲಿ ಇರೋರ್ದು ಎಲ್ಲಾರ್ದು ನಸೀಬಿ ಹೆಚ್ಚಾಗೆ ಇದೆ, ನಮ್ದು ನಸೀಬ್ ಬಹುತ್ ಖರಾಬ್ಗೆ ಇದೆ. ಸೀರ್ ಖರಾಬ್ಗೆ ಆಗಿ ಕೈ ಬಿಡ್ತದೆ ನಮ್ದುಗೆ. ರೇಣೋ ಮುದಿಕೆ ಆದ್ರೂ ಗಾಡಿ ತಗೊಂಡ್ಲು. ನಮ್ಮ ಮನೆ ಬರೋ ಗಾಡಿ ಅಯ್ಯವ್ವ ದೇವ್ರೆ, ನೇಟ್ ಉಟ್ಕೊಳಕ ಲಂಗ ಇಲ್ಲ, ಹರ್ಕ್ ಲಂಗ ಹಾಕೊಂಡು ಅಡ್ಯಾಡಕತ್ತೇವಿ. ಯವ್ವ ನಮ್ದು ಒಂದು ಹಣೆ ಬಾರ ಗಣೆ ಚೌತಿ. ಮೊನ್ನೆ ಏನಂದ್ರ ಅತ್ನಿ ಅವರು ಏನ ಅಂದ್ಲ ನನಗಂತೇಳಿ, ನಡ್ದ ಬಿಡು ನೀನು ಜಗ ಕಿತ್ತ ಬಿಡಿ, ಇಲ್ಲಿ ಇರೋ ಅವಶ್ಯಕತೆನೇ ಇಲ್ಲ ಅಂತೇಳಿ ಕೊಡಬ್ಯಾಡಿ ಒದ್ರಾಡಿ ಒಡ್ಸಬಿಟ್ಟು ನೋಡ್ಲಾಕಿನ. ಅವ್ರ ಒಂದು ಭಾಳ ಸೊಕ್ಕೈತೆ ಬಿಡವ. ಗನ್ನ ಅಡ್ಡೂರ್ತಿತ್ಯ ಏನಾರ ಅಂದ್ರೆ ಮತ್ತೆ ರತ್ನಿಗೆ ಬೇಜಾರಾಕೈತೆ ಅಂತ ನಾ ಅನ್ನಕ್ಕೆ ಹೋಗಲ್ಲ. ಗನ್ನ ಅಡ್ಡೂರ್ತಿತಿ. ಮೊನ್ನೆ ನಿನ್ನಲ್ಲೇ ಹೋಗಂಗೆ ಮಾಡಿದ್ದ ಆಕಿ ನನ್ನ ಸುದ್ದಿ ಗೊತ್ತಾತು. ಏನಾರ ಅಂದಿಯಾ ಈಕಿ ರತ್ನಿ ಬೇಜಾರಾಕೈತೆ ಅಂತ ಸುಮ್ಮನಾದೆ ಅಷ್ಟೆ. ಮಕ್ಕ ಮಣ್ಣಲ್ಲಿ ಎದಕ್ಕೆ ಬರ್ತತನೇ ಇಲ್ಲ ನಂಗೆ ಆಗ್ಬಿಡ್ತದೆ. ನನಗಂತರೂ ತಲೆಯಾಗ ಏನಾರ ಒಂದು ತುಂಬೋದು, ಏನಾರ ಒಂದು ಹೇಳೋದು ಬರೀ ಇದ್ರಾಗಿರ್ತತಿ ಬೇ. ಕರೆನ ಗನ ತಲೆ ಕೆಡಿಸ್ತಾಳೆ ಬೇವ ಆಕಿ. ಹೋಲ್ ಬಿಡ್ಲ ಎದಕ್ಕೆ ಬೈತಿ ತಗ, ಹೋಲ್ ಬಿಡ್ಲ ಬಾರ ರತ್ನಿ ಬಾ. ಅದೇನ ಮೆಂತೆ ವಡಿ ಮಾಡ್ತಿದ್ರಲ್ಲ ಅತ್ಯಾರ, ಅದು ಹೆಂಗೆ ಮಾಡೋದು ಕೇಳೋಣ ಅಂತ ಬಂದೆ.
ನೋಡಿದ್ರಿ ಇವ್ರು ನಮ್ಮ ಅವ್ವ ಬೈಯಾಕತ್ತಾರಲ್ಲ ಈ ಪರಿ. ಅಯ್ಯೋ ಏನಿಲ್ಲ, ಮೊನ್ನೆ ನೀ ನಿಮ್ಮ ಅವ್ಗ ಹೋಗೇ ಬಿಡುವೆ ಊರಿಗೆ ಅಂತ ಕಳ್ಸಿದೆಯಲ್ಲ, ಅದನ್ನ ಅಂದೆ ಅನ್ನತ್ಲೆ ಅವನೇನೋ ಅಂತ ತಗದ. ಸಿಟ್ಟಾಬೇಡ. ಅಲ್ಲ ನಾ ಹೇಳಿದ್ರೆ ಏನಾರ ಸುಳ್ಳು ಐತೇನೆ ಹೇಳ್ಬಿಡು ನೋಡ. ನಿಮಗ ಅಷ್ಟು ತಿಳುವಳಿಕೆ ಬೇಡನ? ನಮ್ಮ ಮನೆಗೆ ಬಂದು ತನ್ನ ಮನೆ ಅನ್ನಂಗ ಅಧಿಕಾರ ಚಲಾಯಿಸ್ತಾಳವ, ಅದಕ್ಕೆ ಮತ್ತೆ ಹೇಳಿದ್ದ. ಸಾಕು ಮಾತಾಡಿದ್ದೆ, ಬಿಕ್ಕತ್ಯಾವು ನೀರು ಕುಡಿ ಹೋಗ್ರಿ. ಹ್ಞೂ, ಅದು ಬಿಕ್ಕತ್ಯಾವ. ನೀನು ಬಂದೆಲ್ಲ ಒಮ್ಮಿಂದ ಮಕ್ಕ, ಅದಕ್ಕೆ ಹಂಗೆ ಒಮ್ಮಿಂದ ಮಕ್ಕ ಬಿಕ್ಕತ್ಬಿಟ್ಟು ಹೋಗು. ನಾ ತಡ್ಕೊಂಡೆ ಭಾಳ, ಅದು ಬಿಕ್ಕತ್ತಿದ್ವು. ನೀರು ಕುಡಿತೀನಿ, ನೀರು ಕೊಡ. ನಾನು ನಿಮ್ಮ ಹೋಗಿ ಬೈದೆ ಅಂತ ಬೇಜಾರಾಗಬೇಡ. ಅಂತೀರ ಬರ್ರಿ ಒಂಚೂರು ನಂಗೆ ಹೇಳ್ಕೊಡ್ ಬರ್ರಿ, ನಾನು ಅದನ್ನ ಮಾಡ್ತೇನೆ ಅಡಿಗೆ.